ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತದಲ್ಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯೋ ಸಿಟಿಗಳನ್ನು ಲಿಸ್ಟ್ ಮಾಡಿದರೆ ಅದರಲ್ಲಿ ನಮ್ಮ ಬೆಂಗಳೂರು ಕೂಡ ಟಾಪ್ ಲಿಸ್ಟ್ನಲ್ಲಿ ಇರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಆದರೆ ಈಗ ನಡೆದಿರೋ ಒಂದು ಘಟನೆ ನೋಡಿದರೆ ಕಾಲ ಬದಲಾಯ್ತಾ, ಮನುಷ್ಯನ ಮಂಡೆ ಹಾಳಾಯ್ತಾ, ಇಂಥ ಕೆಲಸಗಳು ನಾರ್ಮಲೈಸ್ ಆಗೋ ವಾತಾವರಣ ನಿರ್ಮಾಣ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಲ್ರೆಡಿ ವಿಡಿಯೋದಲ್ಲಿ ಏನೋ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅದೇನು ಅನ್ನೋದನ್ನ ಕೇಳಿದ್ರೆ ತರ ಫೀಲಿಂಗ್ ಶುರುವಾಗುತ್ತೆ. ಬೆಂಗಳೂರಿನ ಕುಟುಂಬವೊಂದು ವೃದ್ಧ ವ್ಯಕ್ತಿಯನ್ನ ಗೋಣಿ ಚೀಲದಲ್ಲಿ ತುಂಬಿ ಕೊರಿಯರ್ಗೆ ಯತ್ನಿಸಿರೋ ಘಟನೆ ನಡೆದಿದೆ. ಅದರ ವಿಡಿಯೋವನ್ನೇ ನೀವೀಗ ನೋಡ್ತಾ ಇರೋದು. ಇಬ್ಬರು ಮಹಿಳೆಯರು ಮತ್ತು ವೃದ್ಧರನ್ನ ಒಳಗೊಂಡ 5 ಗುಂಪು ವಯಾಲಿಕಾವಲ್ ಬಳಿ ಇರೋ ವಿನಾಯಕ ಸರ್ಕಲ್ನಲ್ಲಿ ಕೊರಿಯರ್ ಕಚೇರಿಗೆ ಹೋಗಿ ಗೋಣಿ ಚೀಲದಲ್ಲಿ ತಂದಿದ್ದನ್ನ ಪಾರ್ಸಲ್ ಮಾಡೋದಕ್ಕೆ ಹೇಳ್ತಾರೆ. ಒಳಗೆ ಏನಿದೆ ಅಂತ ಅಲ್ಲಿನ ಸಿಬ್ಬಂದಿ ಕೇಳಿದ್ರೆ ಕುಟುಂಬದವರು ಬಾಯೇ ಬಿಡದೆ ಮೌನವಾಗೇ ಇರ್ತಾರೆ. ಇದರಿಂದ ಅಚ್ಚರಿಗೊಂಡ ಸಿಬ್ಬಂದಿ ಪಾರ್ಸಲ್ ತೆರೆದು ನೋಡಿದಾಗ ಶಾಕ್ ಆಗಿದ್ದಾರೆ. ವೃದ್ಧನೊಬ್ಬ ಉಸಿರಾಟದ ತೊಂದರೆಯಿಂದಾಗಿ ಒದ್ದಾಡ್ತಾ ಇರೋದು ಕಂಡು ಬಂದಿದೆ. ಇದನ್ನು ನೋಡಿ ಗಾಬರಿ ಆಗೋ ಸಿಬ್ಬಂದಿ ತಬ್ಬಿಬ್ಬಾಗಿ ಏನಿದು ಅಂತ ಯೋಚಿಸ್ತಾ ಇದ್ರೆ ಈ ಫ್ಯಾಮಿಲಿಯವರು ಮಾತ್ರ ಇವರನ್ನ ಬೇರೆ ರಾಜ್ಯಕ್ಕೆ ಪಾರ್ಸಲ್ ಮಾಡಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಪ್ಪ ಇದು ಮೆಂಟಲ್ ಫ್ಯಾಮಿಲಿ, ಇವರನ್ನ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅನ್ನೋ ಚಿಂತೆಗೆ ಬೀಳೋ ಸಿಬ್ಬಂದಿ ಹಾಗೆಲ್ಲ ಮನುಷ್ಯರನ್ನ ಚೀಲದಲ್ಲಿ ತುಂಬಿ ಪಾರ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದನ್ನ ಕೇಳೋದಕ್ಕೆ ಅವರು ರೆಡಿ ಇರಬೇಕಲ್ವಾ ಅನ್ನೋ ಹಾಗೆ ಅದೆಲ್ಲ ಆಗೋದಿಲ್ಲ, ಪಾರ್ಸಲ್ ಮಾಡಲೇಬೇಕು ಅಂತ ಗಲಾಟೆ ಶುರು ಮಾಡಿದ್ದಾರೆ. ಈ ವೇಳೆ ವಾಗ್ವಾದ ನಡೆಯುತ್ತೆ. ಇದರಿಂದ ತಲೆ ಕೆಡಿಸ್ಕೊಳ್ಳೋ ಸಿಬ್ಬಂದಿ ಕೂಡಲೇ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಅಸಲಿ ಕತೆ ಬೆಳಕಿಗೆ ಬಂದಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಮಯದಲ್ಲಿ ಬಸ್ ಟಿಕೆಟ್ಗಳು ಹೇಗೆ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ಅನ್ನೋದರ ಕುರಿತು ಜನರಿಗೆ ಸಂದೇಶ ಕೊಡೋದಕ್ಕೆ ರೀಲ್ಸ್ ಮಾಡ್ತಾ ಇದ್ವಿ ಅಷ್ಟೇ, ಬೇರೇನೂ ಇಲ್ಲ ಅಂತ ಫ್ಯಾಮಿಲಿ ಹೇಳಿದೆ. ಸೀರಿಯಸ್ ಆಗಿ ಡ್ಯೂಟಿ ಮಾಡ್ತಾ ಇರೋ ಹೊತ್ತಲ್ಲಿ ಇಂಥ ಕಂಪ್ಲೇಂಟ್ ಬಂದು ಅದರ ಹಿಂದೆ ಈ ರೀತಿ ಸ್ಟೋರಿ ಇದೆ ಅಂತ ಗೊತ್ತಾದ್ರೆ ಹೇಗಾಗಬೇಡ ಹೇಳಿ. ಇರೋ ಬರೋ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿ ರುಬ್ಬಿ ಬಿಡಬೇಕು ಅನ್ನೋ ರೀತಿ ಕೋಪ ಬಂದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಚೀಲದ ಒಳಗಿರೋ ವೃದ್ಧ ಏನಾದರೂ ಹೆಚ್ಚು ಕಮ್ಮಿಯಾಗಿ ಡಮಾರ್ ಅಂದಿದ್ರೆ ಏನು ಗತಿ? ಅದನ್ನ ಯೋಚಿಸಿದ್ರೆ ಭಯವಾಗುತ್ತೆ. ಆದರೆ ಇವರ ಅದೃಷ್ಟ ನೋಡಿ, ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಆ ವೃದ್ಧ ಹೇಳಿಕೆ ಕೊಡಬೇಕು. ಆದರೆ ತಮ್ಮ ಕುಟುಂಬದ ವಿರುದ್ಧ ಯಾವುದೇ ಆರೋಪವನ್ನ ಆ ವೃದ್ಧ ಮಾಡಿಲ್ವಂತೆ. ಆತ ಆರೋಪ ಮಾಡದೇ ಇದ್ರೆ ಏನು ಮಾಡೋದಕ್ಕಾಗಲ್ಲ ಅಂತ ಪೊಲೀಸರು ಹೇಳಿದ್ದಾರಂತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.